ದುರ್ಗವ್ವ, ನನ್ನ ವಿರುದ್ಧನ ಮಂತ್ರಿಗಳ ಹತ್ರ ದೂರು ಕೊಡ್ತಿ? ಅಷ್ಟು ದೊಡ್ಡಕ್ಕೆ ಆಗಿ ನೀನಾ? ಯಾರು ಇಲ್ಲ. ಲಗುನ ಸೆಲ್ಫಿ ತೆಗೆದು ಶ್ರೇಯ ಕಳಿಸ್ಬೇಕ. ದಾದಾ, ಏನು ಪಾಕೆಟ್ ಒಳಗ? ಮೊಬೈಲ್? ಮತ್ತೆ ಮಾತಾಡು, ಯಾರು ಕೇಳಿಸ್ಕೊಂಡಾರ? ನನ್ನ ಹತ್ರ ಇದಿರೋದು ಯಾರಿಗೂ ಗೊತ್ತಿಲ್ಲ. ಹುಡುಗಿಲ್ಲ ಇಟ್ಕೊಂಡೇನಿ. ಹೆಂಗೋ ಅದ್ ನಿಂದಲ್ಲ, ಮನೆಯವ್ರಿಗೆ ಹೇಳಲಿಕ್ಕೇನು? ಹೇಳಲಿಕ್ಕೆ ಆಗ್ದಿದ್ರ ನನ್ಗೆ ಹೇಳ, ನಾ ಅಜ್ಜಿ ಮುಂದೆ ಹೋಗಿ ಹೇಳ್ತೇನೆ. ಅಜ್ಜಿ ಗೊತ್ತಾದ್ರೆ ಸಾಕು, ಊರಿಗ ಗೊತ್ತಾದಂಗ. ಹೆದರ್ಸ್ತಿ? ನಿನಗಾಗ್ಲೇ ಹೇಳೇನಲ್ಲ, ಇದು ನನ್ನ ಫ್ರೆಂಡ್ ಅಂತ. ನಾನು ಇದನ್ನ ಯಾರಿಗೂ ತೋರಿಸ್ದಂಗೆ ಇಟ್ಕೋಬೇಕ, ಅವನೇ ಹೇಳ್ಯಾನ. ನೀನು ಯಾರಿಗೂ ಹೇಳ್ಬೇಡ ಸಾಗರ್. ಹಂಗಾದ್ರೆ ಅದ್ರೊಳಗೆ ನಂದೊಂದು ಫೋಟೋ ತೆಗಿಬೇಕು ಅಷ್ಟೇ. ಹಂಗಿದ್ರೆ ನಾ ಯಾರಿಗೂ ಹೇಳೋಂಗಿಲ್ಲ. ಈಗ ತೆಗಿತೀಯೋ ಇಲ್ಲೋ? ಆತಪ್ಪ, ಫೋಟೋ ಹೌದಿಲ್ಲ, ತೆಗಿತೀನಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ಇಲ್ವಾ? ಪ್ರೈಮರಿ ಒಳಗದಿ, ಈಗ ನಿಂದು ಸ್ಟಾರ್ಟ. ನಿನ್ ದೊಡ್ಡ ಆದಿ ಅಂದ್ರ ಮುಗ್ದ ಹೋತ. ನಾ ಏನೇ ಆದ್ರೂ ನಿನ್ನಂಗ ಆಗಂಗಿಲ್ಲ. ಮಾತಾಡ್ಬೇಡ. ಈಗೀಗ ಭಾಳ ಮಾತಾಡ್ಲಿಕತ್ತಿ ನೀನು. ಆತ ಮಾತಾಡಂಗಿಲ್ಲ, ಇನ್ನೊಂದು ಫೋಟೋ ತೆಗಿ. ಎಲ್ಲರೂ ಕೂಡ್ರಿ. ಎಲ್ಲರೂ ಬಂದಿರೇನ್ರವಾ? ಹಂಗಾರ ನೀವೆಲ್ಲರೂ ಹಾಜರದಿರಂತ ನಾ ಬರ್ಕೋತೀನಿ. ನನಗೂ ಗಂಟ್ಲು ನೋವದ. ನಿಮ್ಮ ಹೆಸರು ಎಲ್ಲ ಯಾಕೆ ಒದರ್ಕೋತ ಕೂಡ್ಲಿ? ಶಿಲ್ಪಾ, ಇವ್ರು ಯಾವ ವಿಷಯ ಟೀಚರು? ಇಲ್ಲಿ ತನಕ ನನಗೂ ತಿಳಿದಿಲ್ಲ. ಬರ್ತಾರ, ಗಂಟ್ಲು ನೋವು ಅಂತಾರ, ತಲೆ ಕೆಳಗ ಹಾಜರಿ ತಗೊಂತಾರ. ಅಂದರೆ ಇವ್ರು ಹಾಜರಿ ಟೀಚರು ಅನ್ನು. ಈಗ ನಿಮ್ದೆಲ್ಲ ಹಾಜರಿ ಹಾಕೇರಿ. ಈಗ ಏನ್ ಮಾಡ್ತೀರಿ ಎಲ್ಲರೂ? ಹೊರಗೆ ಬಂದು ಸಣ್ಣ ಬೇವಿನ ಗಿಡ ಅದ, ಅಲ್ಲಿ ಹೋಗಿ ಮಂಗ್ಯಾನಾಟ ಆಡ್ರಿ. ಹಾ, ಎಲ್ಲರ ಬಿದ್ದು ಕಾಲ್ಗೆಲ್ ಮುರ್ಕೋಬೇಡ್ರ. ಮತ್ತ ಮರಿಯಕ್ಕೆ ಹೆಂಗೆ ಮಾಡಿ? ಇನ್ನೆಂತ ಮಾಡಲಿ ಶಿಲ್ಪ, ಮನ್ಸಿಗಳಿಗೆ ನಾ ಪಚ್ಚ ಬಂದು ತುಂಬ ದಿನ ಆಯ್ತು, ಅವ್ರು ಇನ್ನೂ ಬಂದಿಲ್ಲ. ಮುಹೂರ್ತ ಇಲ್ಲೇ ಹೇಳಿ ಗೊತ್ತಾಗ್ತಿಲ್ಲ. ಇವತ್ತು ಊಟ ಸಿಗ್ಲಿಲ್ಲ ನಮ್ದು.
ಇವತ್ತು ಸುಮಾರು ಜನ ಕಣ್ಣು ಸಿಗ್ಲ. ಅಡ್ಗೆ ಮನೇಲಿ ನೋಡಿದ್ರೆ ರಾಶಿ ಅನ್ನ ಇದ್ದು ಅದನ್ನೆಲ್ಲ ಹೋಟೆಲ್ ಮಾತ್ರ. ಇವತ್ತು ಇದನ್ನ ಹೇಗೆ ತಡೆಯೋದು? ಏನವ್ವ ಗಂಗವ್ವ ಅಲ್ಲೇನ್ ನೋಡಕತ್ತಿ? ಇವತ್ತು ಎಷ್ಟೊಂದು ಜನಕ್ಕೆ ಎಂತ ಊಟ ಸಿಗ್ಲ? ಯಾಕಂದ್ರ ಅಡುಗೆ ಖಾಲಿ ಆತು. ನಂಗೆ ಗೊತ್ತಿತ್ತು ಅಣ್ಣ, ಅನ್ನ ಖಾಲಿ ಆಗ್ಲೆ ಅಲ್ಲಿ ಒಳಗಡೆ ಇದ್ದು ಅದನ್ನೆಲ್ಲ ಹೋಟ್ಲಿಗೆ ತಗೊಂಡೋಗಿ ಮಾರ್ಕತ್ತ. ಅದನ್ನ ನೀ ಹೇಳ್ತಿ, ಬೇಕಂದ್ರ ನಾನು ಹೇಳ್ತೀನಿ. ಆದ್ರ ನಂಬೋರ್ ಯಾರೂ ಇಲ್ಲವಾ? ನಿನಗೆ ಗೊತ್ತಿಲ್ಲವಾ? ಈಗಿನ ಕಾಲದಾಗ ನಡೆಯೋರ್ ಕಾಲ್ಗ ನಮಸ್ಕಾರ ಮಾಡಬೇಕು. ಅವ್ರದ್ದು ನಡಿತೈತಿ, ಅದಕ್ಕೆ ಅವ್ರಿಗೆ ನಮಸ್ಕಾರ ಮಾಡ್ತಾರ. ನಾಳೆ ನಿಂದು ನಡೆದ್ರ ನಿನ್ನ ಕಾಲ್ಗೂ ನಮಸ್ಕಾರ ಮಾಡ್ತಾರ. ಇಷ್ಟ ಅವ ಜಗತ್ತು. ಇದು ನ್ಯಾಯವಾ? ಎಲ್ಲೈತವ ನ್ಯಾಯ? ಎಲ್ಲೈತಿ ಸತ್ಯ? ಹೋಗ್ಲಿ ಬಿಡವ. ಅದೇನೋ ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದ್ದಿ, ಅದೇನೋ ಶಿಕ್ಷಣ ಮಂತ್ರಿ ಪತ್ರ ಬರ್ತೀನಿ ಅಂತ ಹೇಳಿದ್ದಲ್ಲವ, ಏನಾತು? ಅಷ್ಟ ಅದು ಎಲ್ಲ ಬುರ್ಬುಷ್. ನೋಡುವ, ಊರ್ ಚಿಂತೆಗೆ ನೀ ಯಾಕೆ ಬರುತ್ತಿ? ಅದೆಲ್ಲ ಆಗೋದಲ್ಲ ಹೋಗೋದಲ್ಲ. ಎಂತಕ್ಕಾಗ್ತಿಲ್ಲ, ಮಂತ್ರಿಗಳು ಬಂದೇ ಬಂತ. ತಗಳಪ್ಪ, ಈಕೆ ಪತ್ರ ಬರ್ಲು ಅಂತ ಮಂತ್ರಿಗಳು ಬೆಂಗಳೂರಿಂದ ಬರ್ತಾರಂತ. ಅವ್ರೇನೋ ಮಳೆಗಾಲದಾಗ ಮಾರೋ ಮಾವಿನ ಹಣ್ಣು ಅಂತ ತಿಳ್ಕೊಂಡಿ ಏನವ? ಅಲ್ಲೇ ಇದ್ರ ಕೊಳ್ತು ಹೋಗ್ತೀನಿ ಅನ್ನಕ. ನೀ ಏನು MLA ನ MP ನ? ಸುಮ್ಕ ವಿಚಾರ ಮಾಡೋದು ಬಿಟ್ಟು ಗುಂಪಿನ್ಯಾಗ ಗೋವಿಂದ ಆಗೋದು ಕಲಿ. ಗಂಗಾ, ಮಾರಿ ಇಂಜೆಕ್ಷನ್ ಮಾಡ್ಕೊಂಡು ಕೂತಿ? ಯಾರು ಏನಾರ ಅಂದ್ರೇನ? ಇಲ್ಲ ಸಾಗ್ರ, ನಂಗೆ ಎಂತ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದಂತ ಹಿಂಗೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ರೆ ಏನೂ ಆಗಂಗಿಲ್ಲ. ನನ್ಗೆ ಹೇಳ ಗಂಗಾ, ಏನಾತ? ನಾ ಏನಾರ ಯೋಚನೆ ಮಾಡ್ತೇನೆ. ಅಲ್ಲ ಸಾಗ್ರ, ಮಂತ್ರಿಗಳಿಗೆ ಪತ್ರ ಬಂತು ತುಂಬಾ ದಿನ ಆಯ್ತು, ಇನ್ನೂ ಅವ್ರು ಬಂದೇ ಇಲ್ಲ. ನಾ ಪತ್ರದೊಳಗೆ ಬರ್ದಿದ್ದಿ ನಮ್ಮ ಸ್ಕೂಲಿಗೆ ನೀವು ಬದಲೇಬೇಕು ಅಂತ, ಆದ್ರೂ ಇನ್ನೂ ಬಂದಿಲ್ಲ. ಹೋಗ್ಲಿ, ಒಂದು ಉತ್ತರನಾದ್ರೂ ಬರೆಯೋದು ಬೇಡ, ಅದೂ ಇಲ್ಲ. ನಂಗಂತೂ ಎಂತ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಓ, ನೀ ಅದರ ಬಗ್ಗೆ ಮಾತಾಡ್ಲಿಗತ್ತಿ? ಗಂಗಾ, ನೀ ಚಂದಂಗ್ ಪತ್ರ ಬರ್ದಿ, ಅದ್ ನೋಡೋರು ಬಂದ ಬರ್ತಾರ. ನೋಡೋನ್ ತಡಿ. ಹಂಗಲ್ಲ, ನಾ ಬರ್ದಿದ್ ಪತ್ರ ಅವ್ರ ಹತ್ರ ಇನ್ನೂ ಮುಟ್ಟಿಲ್ಲ ಕಾಣ್ತು, ಅದಕ್ಕೆ ಚಿಂತೆ. ಗಂಗಾ, ಪತ್ರ ಅವ್ರ ಹತ್ರ ತಲುಪಿಲ್ಲ ಅಂತ ಕಾಣಿಸ್ತದ. ಇಲ್ಲಿದ್ರ ಅವ್ರು ಯಾಕೆ ಬರ್ತಿದ್ದಿಲ್ಲ ಹೇಳ? ಇನ್ನೊಂದ್ 2 ದಿನ ತಡಿ, ಏನಂತ ಗೊತ್ತಾಗ್ತದ. ನೀ ಬೇಜಾರ್ ಮಾಡ್ಕೋಬೇಡ. ಕಾಕೂಜಿ, ಅಯ್ಯ ನಿಂತ್ಕೊಳ್ರಿ ಕಾಕೂಜಿ, ಏನೋ ವಿಷಯ ಹೇಳದ. ಏನವ, ಮತ್ತೇನ್ರ ಹೊಸ ಸುದ್ದಿ ತಂದೇನು? ಹ್ಞೂನ್ರಿ ಕಾಕೂಜಿ, ಹೊಸದು ಅಂದ್ರ ಹೊಸದದ, ಹಳೇದು ಅಂದ್ರ ಹಳೇದದ. ಹೌದನ್ನವ, ಅದ ಕಿಲಬ್ದದ ಹಳೆ ತಾಮ್ರದ ಗಿಂಡಿಯನ್ನು ತಿಕ್ಕಿದ್ದ ತಿಕ್ತಿ ನೀನು. ಹೇಳುವ, ಏನು ಸುದ್ದಿ ಅಂತ? ಅಯ್ಯ ಕಾಕೂಜಿ, ನೀವು ಅತ್ಲ ಕಡೆ ಮಾರಿ ಮಾಡಿ ನಿಂತ್ರ ನಾನ್ ನಿಮಗ್ ಬೆನ್ನಿಗೆ ಹೇಳಿಕ್ಕಾಗ್ತದೇನು? ನಾ ಏನು ಬಾರವ ಹೇಳು, ಏನ್ರ ಸುದ್ದಿ ಅಂತ ಹೇಳಿದ್ನೇನು? ಆ ತಗೋರಿ, ನಾನು ಅತ್ಲಾಕ್ ಬರ್ತೀನಿ.
ಹೂನ್ರಿ ಕಾಕೂಜಿ, ಹೊಸ ಸುದ್ದಿ ಹೇಳಿಲ್ಲ ಅಂದ್ರ ನಮಗಾಗೋದಿಲ್ಲ, ಕೇಳಲಿಲ್ಲ ಅಂದ್ರ ನಿಮಗಾಗೋದಿಲ್ಲ. ಅದರಿ ಆ ಗಂಗಾ 3 ಹೊತ್ತು ಬಡ್ಕೊಂತಿದ್ಲಲ್ಲ ಸಾಲಿ ಸಾಲಿ ಅಂತ. ಅವಾಗೇನವ ಈಗ್ಲೂ ಬಡ್ಕೋತಾಳ, ಹಗಲು ಸಾಲಿ ಸಾಲಿ, ರಾತ್ರಿನೂ ಸಾಲಿ ಸಾಲಿ. ಹೂನ್ರಿ ವಾ ಕಾಕೂಜಿ, ಮಂಗ್ಯ ತಾನ್ ಕೆಡುದಲ್ದ ವನಾನೆಲ್ಲ ಹಾಳು ಮಾಡಿತ್ತಂತ ಹಂಗ ಕೂತದ್ ನೋಡ್ರಿ ಕಾಕೂಜಿ. ಏನದು ಹೊಸ ಮಲಕ್ ಹೋಗೋದಿಲ್ಲ ಮತ್ತ? ಹೂನ್ರಿ ಕಾಕೂಜಿ, ನೀವ್ ಹಿಂಗ ಸಡ್ಲ ಬಿಟ್ರಿ ಅಂತ ಇಟ್ಕೊಳ್ರಿ ಆ ಹುಡುಗಿನ. ಬರ್ಬರ್ತಾ ನಿಮ್ ಸಾಗರ ಬಂಗಾರ ಚೂರನ್ನ ಕಬ್ಬಣ ಚೂರ್ ಮಾಡಿ ಹೋಗಿತ್ತದ್ರಿ ಆ ಹುಡುಗಿ. ಹೇಳಲಿಲ್ಲ ಅಂದ್ರೆ ಮತ್ತ ನನಗ ಆಮೇಲೆ ಏನಾತ? ಹೂರ್ಣ ಇಲ್ಲದ ಹೋಳಿಗೆ ಮಾಡ್ಲಿಕ್ಕತ್ತೇನ್ ನೀನು? ಪೂರ್ಣ ಅದರಿವಾ, ಅದನ್ನ ನಾನು ಹೇಳಲಿಕ್ಕಂತ ಓಡೋಡ್ ಬನ್ನಿ. ಸಾಲಿ ಸಾಲಿ ಅಂತಿದ್ ಹುಡುಗಿ ಈಗ ಓದ್ಲಿಕ್ಕೆ ಒಲ್ಲನ್ಲಿಕ್ಕತ್ತಾಳ ನೋಡ್ರಿ. 3 ಹೊತ್ತು ಒಣ ಪಂಟ ಪಡ್ಕೋತ ಬಡಿವಾರ ಮಾಡ್ಲಿಕ್ಕತ್ತಾಳ. ತಾನಷ್ಟ ಕೆಡುವುದಲ್ದ ಬಂಗಾರ ಚೂರ್ಗೂ ಓದ್ಲಿಕ್ ಬಿಡ್ಲಿಕ್ಕತ್ತಿಲ್ಲ ಹುಡುಗಿ. ಏನಂದಿ? ನನ್ ಬಂಗಾರ ಚೂರಿಗೆ ಓದ್ಲಿಕ್ ಬಿಡುವಳ್ಳಕ್ಕಿ? ಏನಾಗ್ಯದ ಅಕ್ಕಿಗೆ ಅಂತೀನಿ. ಹೂನ್ರಿ ಕಾಕೂಜಿ, ನಾ ಯಾಕೆ ಸುಳ್ಳು ಹೇಳಿ? ತಾನಂತೂ ಯಾವಾಗರ ಕೇಳಿ ವಟ ವಟ ಪಿಟಿ ಪಿಟಿ ಅನ್ಲಿಕ್ಕತ್ತಿರ್ತಾಳ. ಮತ್ತ ಸುಮ್ಮನೆ ಯಾಕೆ ಕೂಡುದು ಅಂತ ಇತ್ತಿತ್ಲಾಗ ಸಾಗರನು ಮಾತು ಹೇಳಲಿಕ್ಕತ್ತಾಳ. ಸಾಗರ ಅಂತೂ ಆಕಿನ ಮುಂದ ಕುತ್ಕೊಂಡು ಆಕಿನ ಬಾಯಿನೋ ನೋಡು ಹಂಗ್ ಮಾಡಾಳ ನೋಡ್ರಿ. ನನ್ನ ಮೊಮ್ಮಗಂದು ಹಾಳು ಮಾಡ್ಲಿಕ್ಕೆ ಶುರು ಮಾಡ್ಯಾಳ. ಹೂನ್ರಿ ಕಾಕೂಜಿ, ಹಿಂಗಾರಿ ಇನ್ನ ಒಬ್ರೊಬ್ರನ್ನು ಕೆಲ್ಸಗೇಡಿಗಳಂಗ ಮಾಡಿ ಹೋಗಿತದ್ ನೋಡ್ರಿ ಆ ಹುಡುಗಿ. ಹಾ ಹೌದು, ನಾನು ಮೊನ್ನೆ ನೋಡ್ದೆ. ನನ್ನ ಬೇಕಾದಲ್ಲ ನನ್ನ ಮೊಮ್ಮಗನ್ ನಿಲ್ಲಿಸಿ ಮಾತಾಡ್ಕೊತ ನಿಲ್ತಾಳಕಿ. ಮತ್ತ ಏನಾರ ಮಾಡ್ರಿ ಕಾಕೂಜಿ, ಹಿಂಗ್ಯಾಕ್ ಸುಮ್ಮನೆ ನಿಂತೀರಿ? ಮಾಡ್ತೀನಿ, ಮಾಡೇ ಮಾಡ್ತೀನಿ. ನಾನಿಲ್ಲ, ನೀನು ಹೋಗಿ ಕೇಳ್ಕಪ್ಪ. ರೀ ತಗೋರಿ. ಅಮ್ಮ, ನೀ ನನ್ನ ರೂಮಿಗೆ ಬಾ. ಯಾಕಪ್ಪ, ಗೇಮ್ ಡೌನ್ಲೋಡ್ ಮಾಡ್ಲಿಕ್ಕೇನೋ? ಇಲ್ಲ ಪಪ್ಪ, ಹೋಮ್ವರ್ಕ್ ಮಾಡ್ಲಿಕ್ಕತ್ತಿದ್ದೆ. ಏನೋ ಡೌಟ್ ಕೇಳ್ಬೇಕನ್ಸಿತ್ತು, ಅದಕ್ಕೆ ಬಂದೆ ಅಷ್ಟೆ. ಗುಡ್. ಅವತ್ತಿನ ಕೆಲಸ ಅವತ್ತ ಮಾಡಿದ್ರೆ ಯಾವ ಕೆಲಸನೂ ಭಾರ ಆಗೋದಿಲ್ಲ. ಮಾಡ್ದಿದ್ರನ್ನ ಎಲ್ಲ ಬಂದು ಗುಡ್ಡಾಗಿ ತಲೆ ಮೇಲೆ ಕೂಡ್ತದೆ. ಹಂಗಾಗಬಾರ್ದು ಅಂದ್ರೆ ಮನುಷ್ಯನಿಗೆ ಶಿಸ್ತಿರಬೇಕು. ಶಿಸ್ತಿಲ್ಲದ ಮನುಷ್ಯನಿಗೆ ಸಣ್ಣ ಕೆಲಸನೂ ಭಾರ ಆಗ್ತದೆ. ಆತ್ ಪಪ್ಪ, ನೀವು ಹೇಳೋದು ಖರೆ ಅದ. ನಾ ಇನ್ ಮುಂದೆ ಅವತ್ತಿನ ಕೆಲಸ ಅವತ್ತೇ ಮಾಡ್ತೇನೆ. ಯಾವಾಗಾರ ಹಿಂಗಾಗ್ತದಷ್ಟೆ. ಅದು ತಾನ ಆಗೋದಿಲ್ಲ, ನೀನ ಮಾಡ್ಕೋತಿ. ಓದೋ ಟೈಮ್ನಾಗ ಆಟ ಆಡ್ಲಿಕ್ಕೆ ಹೋಗ್ತಿ, ಆಟ ಆಡ್ತಾ ಓದೋದನ್ನ ಮರಿತಿ, ಅಷ್ಟ ಆಗೋದು. ಹೌದಲ್ಲ? ಆತಪ್ಪ, ಇನ್ ಮುಂದೆ ಆಟ ಆಡೋದನ್ನು ಕಡಿಮೆ ಮಾಡ್ತೇನೆ. ನಾನು ಹುಡುಗರು ಬರೇ ಪುಸ್ತಕದ ಹುಳ ಆಗಬಾರ್ದು. ಆಡೋ ಹೊತ್ನಾಗ ಆಡಬೇಕು, ಓದೋ ಹೊತ್ನಾಗ ಓದಬೇಕು. ಆಮ್ ಐ ರೈಟ್? ಎಸ್ ಪಪ್ಪ. ಪಪ್ಪ, ನಿಮ್ಗೊಂದು ಮಾತು ಕೇಳೋದಿತ್ತು. ಏನಪ್ಪ ಅದು? ನಾವೊಂದು ಪತ್ರ ಬರೆದು ಪೋಸ್ಟ್ ಮಾಡಿದ್ರೆ ಅದು ಮುಟ್ಲಿಕ್ಕೆ ಎಷ್ಟು ದಿನ ಬೇಕು? ಯಾರಿಗಾದ್ರೂ ಪತ್ರ ಬರೆಯೋದೇನು? ಇಲ್ಲ ಪಪ್ಪ, ಹಂಗ ಕೇಳಿದೆ ಅಷ್ಟ. ಸಾನಿ ಅಕ್ಕಾಗ ಬರೆಯೋಣಂತಿದ್ದೆ, ಪಾಪಕ್ಕಿಗೆ ಬೇಜಾರಾಗ್ತದಲ್ಲ ಅದಕ್ಕೆ. ಹಂಗ ಏನಾರ ಗ್ರೀಟಿಂಗ್ ಮಾಡಿ ಕಳಿಸ್ತೇನೆ, ಅದಕ್ಕೆ ಕೇಳಿದೆ. ಒಂದು 3 ದಿನ ತಗೋತದೆ. 3 ದಿನ ಬೇಕಾ? ಪಪ್ಪ,
ಈಗ ನಾವು ಪತ್ರ ಕಳ್ಸಿರ್ತೇವಲ್ಲ, ಸಾನ್ವಿ ಅಕ್ಕನ ಫ್ರೆಂಡ್ಸ್ ಅಂತ ತೆಗೆದು ನೋಡಿದ್ರ ಏನ್ ಮಾಡೋದು? ಸಾನ್ವಿ ಅಕ್ಕನ ಓದ್ಬೇಕಂದ್ರೆ ಏನ್ ಮಾಡ್ಬೇಕು? ಪತ್ರದ ಮೇಲೆ ಕಾನ್ಫಿಡೆನ್ಷಿಯಲ್ ಅಂತ ಬರಿಬೇಕು. ಆಗ ನಾವು ಯಾರ ಹೆಸರಿಗೆ ಬರೆದಿರ್ತೀವೋ ಅವರ ಪತ್ರ ತೆಗೆದು ಓದ್ತಾರೆ, ಬೇರೆ ಯಾರೂ ತೆಗೆದು ಓದಂಗಿಲ್ಲ. ಆತ್ ಪಪ್ಪ, ಅಷ್ಟ ಬೇಕಾಗಿತ್ತು ಇನ್ಫಾರ್ಮೇಶನ್. ನಾನು ಹೋಗ್ತೇನೆ. ಎಂತಾಯ್ತು? 3 ದಿನ ಬೇಕಂತ ಪತ್ರ ಮುಟ್ಲಿಕ್ಕ. ಈಗ ಹೆಂಗೂ 2 ದಿವಸ ಆಗ್ಯದ, ನಾಳಂದ್ರೆ ಮುಟ್ಟು ಬಿಡ್ತದೆ. ಅಷ್ಟು ಆಗ್ಲಿಲ್ಲಂದ್ರ ಪಪ್ಪ ನನಗೆ ಬೇರೆ ಐಡಿಯಾ ಹೇಳ್ಯಾರ. ಅದು ನಿನಗೆ ಆಮೇಲೆ ಹೇಳ್ತೇನೆ. ಅದು ಎಂತ ಅದು ಆಮೇಲೆ ಹೇಳ್ತೇನೆ ಅಂತ ಹೇಳಿಲ್ಲ. ಮೈಯಲ್ಲಿ ಹುಷಾರಿಲ್ಯಾ? ಏನೂ ಇಲ್ಲವ, ಹೆಂಗೆ ಹೇಳೋದಂತನ ಗೊತ್ತಾಗ್ತಿಲ್ಲ. ನನ್ನ ಹತ್ರ ಹೇಳಕ್ಕೇನು? ಹೇಳು ಶಿಲ್ಪ, ನಾ ಎಂತೂ ತಿಳ್ಕತ್ನಿಲ್ಲ. ಗಂಗಾ, ಈಗ ನಮ್ಮ ಅಪ್ಪಂಗೂ ಹುಷಾರಿಲ್ಲ, ಮನ್ಯಾಗ ಅದಾರ. ನಿಂಗೆ ಗೊತ್ತಿಲ್ಲ ಗಂಗಾ, ನಾವು ಕೂಲಿ ಮಾಡಿ ಜೀವನ ಮಾಡೋರು. ಕೆಲಸ ಇದ್ರಷ್ಟ ಪಗಾರ ಬಂದ್ರ ನಮ್ಮ ಮನ್ಯಾಗ ಕಾಳು ಕಡಿ, ಅದಿದ್ರನ ನಮ್ಮ ಮನ್ಯಾಗ ಊಟ, ಇಲ್ಲಂದ್ರೆ ಏನೂ ಇಲ್ಲ. ನೀನ್ ಅಪ್ಪ ಏನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ಯಾ? ಸರ್ಕಾರಿ ದವಾಖಾನಿಗೆ ಹೋಗಿದ್ರು, ಅದೇನೋ ಎಣ್ಣೆ ಕೊಟ್ಟಾರ, ಇನ್ನೂ ಆರಾಮಾಗಿಲ್ಲ. ಮತ್ ನಿಮ್ಮಮ್ಮ? ಅಮ್ಮಂಗ ಆರಾಮಾಗೈತಿ, ಆದ್ರೆ ಗಾಳಿ ಬಿಸಿಲಂದ್ರ ಆಗ್ವಲ್ತು. ಮನೆ ಹಿಡಿದ್ ಕುಂತಾರ, ಅಪ್ಪನ ಕಾಲ್ ಬತ್ಕೊಂತ. ಶಿಲ್ಪ, ನೀ ಅನಾಡ. ನಂಗೆ ಭಾಳ ಹಸಿವಾಗೈತೆ ಗಂಗಾ, ಮುಂಜಾಲಿಂದ ಏನೂ ತಿಂದಿಲ್ಲ. ಮನ್ಯಾಗ ತಿನ್ನಕ ಏನಿಲ್ಲ, ಅಪ್ಪ ಅವ್ವನು ಹಂಗ ಕುಂತಾರ. ಎಂತ ಜೀವನ ಗಂಗಾ ನಮ್ದು, ಬ್ಯಾಸ್ರಾಗ ಹೋಗೈತಿ. ಅಲಾಡ ಶಿಲ್ಪ, ಇದೆಲ್ಲ ಕೇಳಿ ನಂಗೂ ಬೇಜಾರಾತು. ನಾನಾದ್ರೂ ಎಂತ ಮಾಡ್ಲಿ? ನನ್ನ ಹತ್ರನೂ ಈಗ ಎಂತೂ ಇಲ್ಲ. ಟಿಫನ್ ಡಬ್ಬ ಬೇಡ ಅಂತ ಮನೆಯಲ್ಲೇ ಬಿಟ್ಟು ಬಂದಿದ್ದು. ಇನ್ನೇನು ಊಟ ಸಮಯ ಆತಲ್ಲ, ನನ್ನ ಊಟನೂ ನಿಂಗೆ ಕೊಡ್ತೀನಿ. ಹೊಟ್ಟೆ ತುಂಬ ಊಟ ಮಾಡು. ತುಂಬಾ ಹೊಟ್ಟೆ ಹಸಿತಿದ್ದ, ಇನ್ನೇನ್ ಸಿಕ್ತು ಆತ? ಏ ಮಕ್ಕಳ, ಊಟ ಖಾಲಿ ಆಯ್ತೆಲ್ಲ, ಮನೆಗೆ ಹೋಗ್ರಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ, ಎಲ್ಲ ಮನೆಗೆ ಹೋಗ್ರಿ. ಊಟ ಖಾಲಿ ಆಗ್ಲೆ, ಅಲ್ಲಿ ಒಳಗೆಲ್ಲ ಬಚ್ಚಿಟ್ಟಿದ್ದಿ, ಅದನ್ನೆಲ್ಲ ಹೊರಗೆ ತೆಗೀರಿ. ಮಕ್ಳಿಗೆ ಎಂತಕ್ ಮೋಸ ಮಾಡ್ತಿ? ಏ ಹುಡುಗಿ, ಏನ್ ಹೇಳಕತ್ತೀನಿ? ನನ್ನ ಹೆಸರು ಹುಡುಗಿ ಅಲ್ಲ, ಗಂಗಾ. ಎಲ್ರೂ ಹಸ್ತಿದ್ದ, ಅಡ್ಗೆ ಕಡಿಮೆ ಇತ್ತು ಅಂತ ಎಂತಕ್ ಹೇಳ್ತಿ? ನಾನ್ ನೋಡ್ತಿ, ಅಡ್ಗೆ ಮನೆ ಎಲ್ಲ ತೋರಿಸಿ. ನಾವು ಸುಳ್ಳು ಹೇಳ್ತಾವಂತ ಮಾಡಿ ಕರೆಯದಾರ ಮಂತೇನ ನಮ್ದು, ಸುಳ್ಳು ಹೇಳೋರ ಅಲ್ಲ. ಇಲ್ಲೇನ್ ಕಲಿಯಕ್ ಬರ್ತಿರೋ, ಏನ್ ತಿನ್ನಕ್ ಬರ್ತಿರೋ? ಎದಕ್ ಕಳಿಸ್ಯಾರ ಮನೆಯವರು? ಹೋಗ್ಲಿ ಬಾ ಗಂಗಾ, ಇನ್ನ ಯಾಕೆ ಜಗಳ? ಏ ಹುಡುಗಿ,
ಏನ್ ಜಗಳ ನಿಂದು? ಊಟ ಖಾಲಿ ಆದ್ರೆ ನಾವೇನ್ ಮಾಡ್ಬೇಕು? ಇರೋ ತನಕ ಎಲ್ಲಾರ್ಗೂ ಕೊಟ್ಟಾರ, ಖಾಲಿ ಆತಂದ್ರೆ ನಾವೇನ್ ಮಾಡಕ್ ಆಕೇತಿ? ಇಲ್ಲೇನ್ ಧರ್ಮಸಾಲಿ ನಡಿಲಿಕತ್ತೇನು? ಬಾಯಿ ಮುಚ್ಕೊಂಡು ಸುಮ್ಮನೆ ಹೋಗು. ನಾ ಎಂತ ಬಾಯಿ ಮುಚ್ಚಬೇಕು? ದಿನಾಲು ಎಷ್ಟೊಂದು ಮಕ್ಳಿಗೆ ಊಟ ಸಿಗ್ತಿಲ್ಲ, ಖಾಲಿ ಆಯ್ತು ಅಂತ ಹೇಳ್ತಿ.